ನಮೋ ಬುದ್ಧಾಯ. Homage to Buddha Dhamma Sangha. Wishes to organizers and who are sitting in front of dais and sitting on the dais. ಕನ್ನಡದಲ್ಲಿ ಮಾತನಾಡೋದು ಒಳ್ಳೇದು ಅಂತ ನಾನು ಭಾವಿಸ್ಕೊಳ್ತೀನಿ. ಆಗ್ಬೋದಾ? ಕನ್ನಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಕಲ್ಯಾಣ ಮಿತ್ರರೇ ಹಾಗೂ ಹಿರಿಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಷಯ ಬೌದ್ಧ ಚಳುವಳಿಗಳ ಬಗ್ಗೆ, ಬುದ್ಧಿಸ್ಟ್ ಮೂವ್ಮೆಂಟ್ ಬಗ್ಗೆ ಮಾತಾಡೋದು ಅಂತೇಳಿ ವಿಷಯವಿದೆ. ಈ ವಿಷಯ ಬಹಳ ದೊಡ್ಡದು. 15-20 ನಿಮಿಷದಲ್ಲಿ ಹೇಳೋದಕ್ಕೆ ಬಹಳ ಕಷ್ಟ ಆಗತ್ತೆ. ಆದ್ರೂ ಬಹಳ ಸರಳವಾಗಿ ಚಿಕ್ಕದಾಗಿ ಚಿಕ್ಕದ್ ಮಾಡಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬೌದ್ಧರ ಚಳುವಳಿ ಅಥವಾ ಬುದ್ಧಿಸ್ಟ್ ಮೂವ್ಮೆಂಟ್ ಅನ್ನುವಂಥದ್ದು ಸರಿಸುಮಾರು 2500 ವರ್ಷಗಳ ಹಿಂದೆ ಸ್ವತಃ ಭಗವಾನ್ ಬುದ್ಧರೇ ಪ್ರಾರಂಭ ಮಾಡಿದಂತಹ ಮೌನ ಕ್ರಾಂತಿ. ಅವರ ಕಾಲಘಟ್ಟದಲ್ಲಿ ನಡೆದಂತ ಒಂದೆರಡು ಘಟನೆ, ನಂತರ ಈಗಿನ ವಿದ್ಯಮಾನದಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ಸಮಯದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹುಶಃ ಈಗಿನ ಈ ರಾಜ್ಯದ, ಈ ದೇಶದ ಪ್ರಸ್ತುತ ವಿದ್ಯಮಾನ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಬುದ್ಧರ ಕಾಲದಲ್ಲಿ ನಡೆದಂತ ಒಂದು ಘಟನೆಯನ್ನ ನಿಮ್ಮ ಮುಂದೆ ಇಡ್ತೇನೆ. ಅದು ಚಳುವಳಿಯೂ ಹೌದು, ಮೌನ ಕ್ರಾಂತಿಯೂ ಹೌದು. ನೀವು ಬೌದ್ಧ ಚಳವಳಿಗಳನ್ನ ಗಮನಿಸಿದಾಗ ಆ ಚಳುವಳಿಯ ಒಳಗಡೆ ಇರುವಂತದ್ದು ಮಹಾಮೈತ್ರಿ, ಕರುಣೆ, ಅನುಕಂಪ, ಜ್ಞಾನ, ಸುಜ್ಞಾನವನ್ನೆಲ್ಲವನ್ನು ಒಳಗೊಂಡಂತ ಚಳುವಳಿಗಳಾಗಿತ್ತು. ಈ ನಾನು ಹೇಳುವಂತ ವಿಷಯಗಳು 6ನೇ ಶತಮಾನದಲ್ಲಿ ಬರೆದಂತ ಯುಎನ್ ಸಂಘ ಅವರು ಬರೆದಂತ ರೆಕಾರ್ಡ್ ಆಫ್ ಬುದ್ಧಿಸ್ಟಿಕ್ ಕಿಂಗ್ಡಮ್ ಅನ್ನುವಂಥದ್ದು ಮತ್ತು ಶ್ರೀಲಂಕಾ ದೇಶದಲ್ಲಿ 2ನೇ ಶತಮಾನದಲ್ಲಿ ಬರೆದಂತಹ ಮಹಾವಂಶ, ದೀಪವಂಶ, ದಾತವಂಶ ಅನ್ನುವ ಗ್ರಂಥಗಳಲ್ಲಿ ಬರೆದಿರುವಂತಹ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆಂದ್ರೆ ಬೌದ್ಧ ಚಳವಳಿ ಅಂದ ತಕ್ಷಣ ಬರೀ ಭಾರತಕ್ಕೆ ಸೀಮಿತ ಅಲ್ಲ, ರಷ್ಯಾದ ಅರ್ಧ ಭಾಗದಿಂದ ಹಿಡಿದು, ಮಾಂಗೋಲಿಯಾದಿಂದ ಹಿಡಿದು, ಚೈನಾದಿಂದ ಬಂದ್ರೆ ಶ್ರೀಲಂಕಾದವರೆಗೂ ತಲುಪುತ್ತೆ ಚಳುವಳಿ ಇರಬಹುದು, ಮೌನ ಕ್ರಾಂತಿ ಇರಬಹುದು, ಅಥವಾ ಪರಿವರ್ತನಾ ಮಾರ್ಗಗಳಂತ ಕೂಡ ನೀವು ಕರೀಬಹುದು. ಬಹಳ ದೊಡ್ಡ ವಿಷಯ. ಈಗಿನ ವಿದ್ಯಮಾನ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ಭೂಮಿ ಮೇಲೆ ನಡೀತಾ ಇರುವಂತಹ ಎಲ್ಲ ವಿದ್ಯಮಾನಗಳಿಗೂ ಮತ್ತು ಹಿಂದೆ ನಡೆದಂತ ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದಂತ ಒಂದು ರಕ್ತಪಾತವಾಗಬೇಕಾಗಿದ್ದಂತ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನ ಕೊಟ್ಟರು ಅನ್ನೋದನ್ನ ನಾವು ಗಮನಿಸೋಣ. ನೀವು ನಾಗ ಜನಾಂಗ ಅಂತ ಹೇಳಿ ಕೇಳಿರ್ತೀರಿ, ಹೌದಾ? ಭಾರತದಲ್ಲಿ ಮೊಟ್ಟ ಮೊದಲನೆಯಾಗಿ ಬಂದಂತ ಜನಾಂಗ ನಾಗ ಜನಾಂಗ. 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಇದ್ದ ಕಾಲದಲ್ಲಿ, ಕ್ರಿಸ್ತಪೂರ್ವ 570 ಆಸುಪಾಸಿನಲ್ಲಿ ಶ್ರೀಲಂಕಾ ದೇಶದಲ್ಲಿ ಒಂದು ಬಹುದೊಡ್ಡ ರಾಜಮನೆತನ ಇರುತ್ತೆ. ಆ ರಾಜಮನೆತನದಲ್ಲಿ ಅಣ್ಣ ತಮ್ಮಂದಿರಿರ್ತಾರೆ. ಅವರು ನಾಗ ಜನಾಂಗ ಸೇರಿದವರು. ದಕ್ಷಿಣ ಭಾರತದಲ್ಲೂ ಇದ್ದಂತ ಒಂದು ಜನಾಂಗ. ಆ ಶ್ರೀಲಂಕಾ ದೇಶದಲ್ಲಿ ಒಂದು ರತ್ನಖಚಿತ ಸಿಂಹಾಸನವಿರುತ್ತೆ. ಆ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ದೇಶವನ್ನ ಆಡಳಿತ ಮಾಡ್ಬೇಕು ಅಂತೇಳಿ ಅಣ್ಣ ತಮ್ಮಂದಿರಿಬ್ರು ಯುದ್ಧಕ್ಕೆ ಸನ್ನದ್ಧರಾಗಿರ್ತಾರೆ. ಅವ್ರ ಹೆಸರು ಚೂಲೋದರ, ಮಹೋದರ ಅಂತೇಳಿ. ಅಣ್ಣನ ಹೆಸರು ಮಹೋದರ, ತಮ್ಮನ ಹೆಸರು ಚೂಲೋದರ ಅಂತೇಳಿ. ಇವರಿಬ್ಬರು ಆ ರತ್ನ ಖಚಿತ ಸಿಂಹಾಸನಕ್ಕಾಗಿ ರಾಜ್ಯಭಾರ ಮಾಡುವ ಒಂದು ಇಚ್ಛೆಯಿಂದ ಯುದ್ಧಕ್ಕೆ ಸನ್ನದ್ಧರಾಗಿರ್ತಾರೆ. ಆ ವಿಷಯ ಗೊತ್ತಾದಾಗ ಭಗವಾನ್ ಬುದ್ಧರು ಭಾರತದಿಂದ, ಈಗಿನ ಏನು ಶ್ರೀಲಂಕಾ ದೇಶದ ಕೊಲಂಬೋ ಅಂತ ಏನ್ ಹೇಳ್ತೀವಿ, ಆ ನಗರ ಪಕ್ಕದಲ್ಲಿರೋ ಕೆಳನಿಯ ಅನ್ನೋ ಒಂದು ಊರು, ಆ ಕೆಳನಿಯ ಅನ್ನೋ ಊರಿನಲ್ಲಿ ಈ ಇಬ್ರು ಅಣ್ಣ ತಮ್ಮಂದಿರು ಯುದ್ಧಕ್ಕೆ ಸಿದ್ಧರಾಗಿರ್ತಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಒಂದು ರತ್ನ ಖಚಿತ ಸಿಂಹಾಸನಕ್ಕಾಗಿ, ರಾಜ್ಯಭಾರ ಮಾಡಬೇಕು ಅನ್ನುವ ಆಸೆಗಾಗಿ ಯುದ್ಧಕ್ಕೆ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಕಪಿಲವಸ್ತುವಿನಿಂದ ಕೆಳನಿಯಾಗಿ ಹೋಗ್ತಾರೆ. ಹೋಗಿ ಇವರಿಬ್ರು ಯುದ್ಧಕ್ಕೆ ಸನ್ನದ್ಧರಾಗಿರ್ತಾರೆ. ದೊಡ್ಡ ರಕ್ತಪಾತ ಆಗ್ಬೇಕಾಗಿರುತ್ತೆ, ಯುದ್ಧವಾಗ್ಬೇಕಾಗಿರುತ್ತೆ. ಭಗವಾನ್ ಬುದ್ಧರು ಅಲ್ಲಿ ಹೋಗಿ ನಿಂತ್ಕೊಂಡು ಅವರಿಗೆ ಉಪದೇಶವನ್ನ ಮಾಡ್ತಾರೆ. ಆಗ ಆ ಇಬ್ರು ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ, ಭಗವಾನ್ ಬುದ್ಧರೇ ನೀವು ಈ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ಪ್ರವಚನ ಮಾಡಿ ಅಂತ ಹೇಳಿದಾಗ ಭಗವಾನ್ ಬುದ್ಧರೇ ಹೇಳ್ತಾರೆ. ಅವ್ರು ಹೇಳಿದ ಮಾತು ಬಹುಶಃ ಈಗಿನ ಎಲ್ಲರಿಗೂ ನೆನಪಿನಲ್ಲಿದ್ರೆ ಬಹಳ ಒಳ್ಳೇದು ಅಂತ ನಾ ಭಾವಿಸ್ತೀನಿ.
ಬುದ್ಧರು ಹೇಳ್ತಾರೆ ಆ ಸಂದರ್ಭದಲ್ಲಿ, ರಾಜರೇ, ನಿಮ್ಮ ದೇಹದಲ್ಲಿರುವ ಅಥವಾ ನಿಮ್ಮ ಸೈನಿಕರ ದೇಹದಲ್ಲಿರುವ ರಕ್ತ ಅಮೂಲ್ಯವಾದದ್ದ ಅಥವಾ ಈ ಸಿಂಹಾಸನ ಅಮೂಲ್ಯವಾದದ್ದ ಅಂತ ಕೇಳ್ತಾರೆ. ಆಗ ಅವರಿಬ್ರು ಅಣ್ಣ ತಮ್ಮಂದಿರು ಹೇಳ್ತಾರೆ, ಇಲ್ಲ, ನಮ್ಮಲ್ಲಿರೋ ರಕ್ತ ಬಹಳ ಅಮೂಲ್ಯವಾದದ್ದು, ಈ ಸಿಂಹಾಸನ ನಮ್ಗೆ ಅಮೂಲ್ಯವಲ್ಲ ಅಂತ ಹೇಳಿ ಆ ಸಿಂಹಾಸನವನ್ನ ಭಗವಾನ್ ಬುದ್ಧರಿಗೆ ಕೊಟ್ಟು ಅವರನ್ನ ಅದ್ರ ಮೇಲೆ ಕೂರಿಸಿ ಭಗವಾನ್ ಬುದ್ಧರಿಂದ ಅವರು ದೀಕ್ಷೆನ ತೆಗೆದುಕೊಂಡು ಇಬ್ಬರು ಕೂಡ ಪಂಚಶೀಲವನ್ನು ಪಾಲನೆ ಮಾಡುತ್ತೇವೆ. ನಾವು ಪ್ರಾಣಹತ್ಯೆನ ಮಾಡಲ್ಲ, ಕಳ್ತನ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಸುಳ್ಳು ಹೇಳಲ್ಲ, ಮಾದಕ ವಸ್ತುಗಳನ್ನ ಸೇವಿಸುವುದಿಲ್ಲ ಅಂತ ಹೇಳಿ ಅಂದೇ ಅವರು ಬುದ್ಧರ ಅನುಯಾಯಿಗಳಾದ್ರು. ಈಗಲೂ ನೀವು ಅಲ್ಲಿ ಹೋದ್ರೆ ನೋಡ್ಬೋದು, ಕೆಳನಿಯದಲ್ಲಿ ಯಾವ ಸಿಂಹಾಸನಕ್ಕಾಗಿ ರಕ್ತಪಾತ ಆಗ್ಬೇಕಾಗಿತ್ತು ಆ ಸಿಂಹಾಸನವನ್ನ ಇಟ್ಟು ಆ ಕಾಲದಲ್ಲಿ 2500 ವರ್ಷಗಳ ಹಿಂದೆ ಸಮಾಧಿಯನ್ನ ಕಟ್ಟಿದ್ದಾರೆ. ಯಾವ ಒಂದು ರತ್ನ ಖಚಿತ ಸಿಂಹಾಸನಕ್ಕಾಗಿ ಯುದ್ಧ ಆಗ್ಬೇಕಾಗಿತ್ತೋ ಆ ಸಿಂಹಾಸನವನ್ನ ಇಟ್ಟು ಸಮಾಧಿ ಅಂದ್ರೆ ಸ್ತೂಪ ಅಂತ ಕರಿತೀವಿ, ಸಮಾಧಿಯನ್ನ ಕಟ್ಟಿದ್ದಾರೆ. ಅಲ್ಲಿಂದ ಭಗವಾನ್ ಬುದ್ಧರ ಉಪದೇಶವನ್ನ ಪಾಲನೆ ಮಾಡ್ಕೊಂಡು ಬಂದಂತ ರಾಜರುಗಳು ಸರಿ ಸಮಾನವಾಗಿ ಅವರು ರಾಜ್ಯಭಾರ ಮಾಡ್ಕೊಂಡು ಬಂದ್ರು. ಯಾವುದೇ ರಾಜ್ಯ ದೇಶ ಅಂತಂದ್ರೆ ಸಮಸ್ಯೆಗಳು ಬಂದೇ ಬರುತ್ತೆ, ಆದ್ರೂ ಎಲ್ಲ ಸಂದರ್ಭದಲ್ಲೂ ಬುದ್ಧರ ಉಪದೇಶವನ್ನ ಮುಂದೆ ಇಟ್ಕೊಂಡು ಅವರು ರಾಜ್ಯಭಾರವನ್ನ ಮಾಡ್ತಾರೆ. ಈ ಚಳುವಳಿಗಳಿದೆಯಲ್ಲ, ಮೌನ ಕ್ರಾಂತಿ ಅಥವಾ ಪರಿವರ್ತನೆ ಅಥವಾ ಮೂಮೆಂಟ್ ಇದೆಯಲ್ಲ, ಕೆಲವೊಮ್ಮೆ ಅಂತರ್ಯದಲ್ಲಿ ನಡೆಯುತ್ತೆ, ಕೆಲವೊಮ್ಮೆ ಬಹಿರಂಗದಲ್ಲಿ ನಡೆಯುತ್ತೆ, ಮನದಲ್ಲಿ ನಡೆಯುತ್ತೆ, ಸಂಘದಲ್ಲಿ ನಡೆಯುತ್ತೆ, ಸಮಾಜದಲ್ಲಿ ಹೊರಗಡೆ ನಡೆಯುತ್ತೆ. ಇದೇ ರೀತಿ ಸಮಸ್ಯೆಗಳು ಬಂದಾಗ ಬುದ್ಧರು ಹೇಗೆ ಪರಿಹಾರ ಕೊಡ್ತಾ ಇದ್ರು, ಬಹಳ ಅದ್ಭುತವಾದದ್ದು. ಬುದ್ಧರ ಕಾಲದಲ್ಲಿ ಬುದ್ಧರ ಶಿಷ್ಯಂದರೆ ದಂಗೆ ಹೇಳ್ತಾ ಇರ್ತಾರೆ, ಒಳ್ಳೆ ರೀತಿಯಲ್ಲಿ ಚಳುವಳಿ ಮಾಡ್ತಿರ್ಲಿಲ್ಲ, ಸಣ್ಣ ಪುಟ್ಟ ವಿಷಯಕ್ಕಾಗಿ ಅವರು ಮನಸ್ತಾಪ ಮಾಡ್ಕೊಳ್ತಾರೆ. ಕೋಸಂಬಿ ಎನ್ನುವ ನಗರದಲ್ಲಿ ಒಂದು ದೊಡ್ಡ ಭಿಕ್ಕು ಸಂಘ ಇರುತ್ತೆ, 500 ಜನ ಜ್ಞಾನೋದಯ ಪಡೆಯದೇ ಇರುವಂತ ಭಿಕ್ಕುಗಳಿರ್ತಾರೆ. ಜ್ಞಾನೋದಯ ಪಡೆದವರು ಗಲಾಟೆ ಮಾಡಲ್ಲ, ಜಗಳಗಳು ಮಾಡ್ಕೊಳ್ಳಲ್ಲ, ಜ್ಞಾನೋದಯ ಪಡೆದೇ ಇರೋರೇ ಜಗಳಗಳು ಮಾಡ್ಕೊಳ್ಳಿ. ಏನ್ ಸರ್, ಬಹಳ ಅದ್ಭುತವಾಗಿದೆ. ಬಹುಶಃ ಇದು ನಾನು ಹೇಳುವಂತ ವಿಷಯ ನಿಮ್ಮ ಮನೆಯಲ್ಲಿ, ಒಂದು ಸಂಸ್ಥೆಯಲ್ಲಿ, ಸಂಘದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಅನ್ವಯವಾಗುವಂತ ವಿಷಯಗಳು. ಆ ಕೋಸಂಬಿ ನಗರದಲ್ಲಿ 500 ಜನ ಸಾಧು ಸಂತರು ಭಿಕ್ಕುಗಳಿರ್ತಾರೆ. ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಜಗಳ ಮಾಡ್ಕೋತಾರೆ. ಜಗಳ ಮಾಡ್ಕೊಂಡು 2 ಭಾಗವಾಗುತ್ತೆ. 250 ಭಿಕ್ಕುಗಳ 2 ಭಾಗಗಳಾಗುತ್ತೆ. ಭಗವಾನ್ ಬುದ್ಧರು ಅದನ್ನ ವಿಷಯ ತಿಳಿದಾದ್ಮೇಲೆ ಹೋಗಿ ಅವರಿಗೆ ಬುದ್ಧಿವಾದ ಹೇಳ್ತಾರೆ. ಆದ್ರೂ ಅವ್ರು ಕೇಳಲ್ಲ. ಭಗವಾನ್ ಬುದ್ಧರ ಶಿಷ್ಯಂದಿರೇ ಆದ್ರೂ ಕೂಡ ಅವರು ಭಗವಾನ್ ಬುದ್ಧರ ಮಾತುಗಳನ್ನ ಕೇಳುವುದಿಲ್ಲ. ಇದು ಸರಿಯಾದ ಸಂದರ್ಭ ಅಲ್ಲ ಅಂತ ಹೇಳಿ ಭಗವಾನ್ ಬುದ್ಧರು ಮತ್ತೆ ಅವರ ಬಿಹಾರಕ್ಕೆ ಹೋಗ್ತಾರೆ. ಆಗ ಸಮಾಜ ಏನ್ ಮಾಡುತ್ತೆ, ಈ ಸಮಾಜ, ಈಗಿನ ಸಮಾಜವು ಹಾಗೆ ಇರೋದು. ಆ ಸಮಾಜ ಏನ್ ಮಾಡುತ್ತೆ, ಆ ಊರಿನವ್ರು ಏನ್ ಮಾಡ್ತಾರೆ, ಭಗವಾನ್ ಬುದ್ಧರ ಶಿಷ್ಯಂದಿರಾದ ಈ 500 ಜನನು 2 ಭಾಗ ಆಗಿದ್ದಾರೆ. ಇವರ ಗುರುಗಳಾದ ಬುದ್ಧರ ಮಾತನ್ನ ಇವ್ರು ಕೇಳ್ತಾ ಇಲ್ಲ ಅಂದ್ಮೇಲೆ ಇವ್ರಿಗೆ ನಾವು ಊಟ ಕೊಡುವುದು ಬೇಡ, ಜಾಗ ಕೊಡುವುದು ಬೇಡ, ಬಟ್ಟೆ ಕೊಡುವುದು ಬೇಡ, ಕೊನೆಗೆ ಗೌರವ ಕೊಡುವುದು ಬೇಡ ಅಂತ ತೀರ್ಮಾನ. ಎಷ್ಟು ದಿವಸ ನೀವು ಹೊಟ್ಟೆ ಹಸ್ಕೊಂಡಿರಕ್ ಸಾಧ್ಯ? 500 ಭಿಕ್ಕುಗಳ ಸಂಘ 2 ಭಾಗ ಆದಾಗ ಏನ್ ಮಾಡಕ್ ಸಾಧ್ಯ? 1 ದಿವಸ 2 ದಿವಸ ಹೊಟ್ಟೆ ಹಸ್ಕೊಂಡಿರ್ತಾರೆ. ನಂತರ ಅವರು ತಪ್ಪಿನ ಅರಿವಾಗಿ ಭಗವಾನ್ ಬುದ್ಧರಲ್ಲಿ ಬಂದು ಕ್ಷಮೆಯನ್ನ ಕೇಳ್ತಾರೆ. ಕ್ಷಮೆಯನ್ನ ಕೇಳಿದಾಗ ಈ ಮಾತನ್ನ ಹೇಳ್ತಾರೆ. 2500 ವರ್ಷಗಳ ಹಿಂದೆ ಆಡು ಭಾಷೆ ಆಗಿದ್ದಂತ ಪಾಲಿ ಭಾಷೆನಲ್ಲಿ ಸಾಮಾನ್ಯರ ಭಾಷೆ ಆಗಿತ್ತು. ಪಾಲಿ ಭಾಷೆ ಎಲ್ಲರೂ ಮಾತನಾಡ್ತಿದ್ದ ಭಾಷೆ. ಆ ಭಾಷೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಪರೇಚಾನ ವಿಜಾನಂತಿ ಮಯಾಮೆತ್ತ ಎಮ್ಮಮಸೆ ಏಚತತ್ತ ವಿಜಾನಂತಿ ತಥೋ ಸಂಬಂತಿ ಮೇದ. ಇದು ಯಾವಾಗ್ಲೂ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅದರಲ್ಲೂ ಕೋಪ ಬಂದಾಗ ಮಾತ್ರ ನೆನಪಲ್ಲಿ ಇಟ್ಕೊಂಡಿರ್ಲೇಬೇಕು. ಜಗಳ ಮಾಡುವಾಗ, ದ್ವೇಷ ಮಾಡುವಾಗಂತೂ ಇದು ನೆನಪಿರ್ಲೇಬೇಕು. ಅದ್ರ ಅರ್ಥ ಏನು ಅಂತಂದ್ರೆ, ಯಾರು ನಾನು 1 ದಿವಸ ಸಾಯ್ತೀನಿ ಅನ್ನೋದನ್ನ ಮರ್ತಿರ್ತಾರೋ ಅವರು ಜಗಳಗಳನ್ನ ಮುಂದುವರಿಸ್ತಾ ಇರ್ತಾರೆ, ಮನಸ್ತಾಪನ ಮುಂದುವರಿಸ್ತಾ ಇರ್ತಾರೆ. ಯಾರು ನಾನು 1 ದಿವಸ ನಾನು ಕಾಲ್ವಾಗ್ತೀನಿ, 1 ದಿವಸ ನಾನು ಸತ್ತೋಗ್ತೀನಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡಿರ್ತಾರೋ ಅವರು ಜಗಳಗಳನ್ನ ಮಾಡುವುದಿಲ್ಲ, ಮನಸ್ತಾಪಗಳನ್ನ ಸರಿ ಮಾಡ್ಕೊಳ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡಂತ ಆ 500 ಜನ ಭಿಕ್ಕುಗಳು ಭಗವಾನ್ ಬುದ್ಧರ ಉಪದೇಶವನ್ನ ಕೇಳಿ ಅರ್ಹಂತರಾದ್ರು, ಪರಿವರ್ತನೆ ಆದ್ರು, ಜ್ಞಾನೋದಯನ ಪಡೆದ್ರು ಅಂತೇಳಿ. ಹೀಗೆ ನಾವು ಇತಿಹಾಸ ಬಹಳ ದೊಡ್ಡದಿದೆ. ಒಂದೊಂದು ದೇಶಕ್ಕೂ ಬಹಳ ಇದೆ. ಈಗ ಮಾಂಗೋಲಿಯಾ ಕೂಡ ತಗೊಂಡ್ರೆ, ಚೈನಾ ತಗೊಂಡ್ರೆ, ಚೈನಾನಲ್ಲಿ ನೋಡಿ ಏನಾಯ್ತು, 7ನೇ ಶತಮಾನದಲ್ಲಿ, ಬಹುಶಃ ನೀವು ಓದಿರ್ತೀನಿ ಅಂತ ನಾನು ಭಾವಿಸ್ಕೊಳ್ತೀನಿ,
ವು ಜಿಯಾಟಿನ್ ಅಂತೇಳಿ ಒಬ್ರು ರಾಣಿ ಬರ್ತಾರೆ, ದೊಡ್ಡ ಚಕ್ರವರ್ತಿನಿಯವರು. ಅವರು 7ನೇ ಶತಮಾನದಲ್ಲಿ ಯುಯೆನ್ಸಾಂಗ್ ಏನು ನಳಂದ ಬೌದ್ಧ ವಿಶ್ವವಿದ್ಯಾಲಯಕ್ಕೆ ಬಂದು 13 ವರ್ಷ ಅಲ್ಲಿ ಕಲಿತು ಅವ್ರೇನು ಪ್ರೊಫೆಸರ್ ಆಗಿ ಹೋದ್ರು, ಅವರು ಬರೆದಂತ ಒಂದು ಗ್ರಂಥವನ್ನ ತೆಗೆದುಕೊಂಡಂತ ಆ ವು ಜಿಯಾಟಿನ್ ಅನ್ನುವಂತ ಆ ಹೆಣ್ಮಗಳು, ಬಹಳ ಬಡತನದಲ್ಲಿದ್ದಂತ ಹೆಣ್ಮಗಳು, ನಳಂದ ಬೌದ್ಧ ವಿಶ್ವವಿದ್ಯಾಲಯದಲ್ಲಿ ಬರೆದಂತ ಒಂದು ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಅದನ್ನು ಅಧ್ಯಯನ ಮಾಡಿ ಅದರ ಮೂಲಕವೇ ಇಡೀ ಚೈನಾವನ್ನ ಆಡಳಿತ ಮಾಡ್ತಾರೆ. ಇಡೀ ಚೈನಾವನ್ನ ಕೇವಲ ನಮ್ಮ ದೇಶದ ನಳಂದ ಬೌದ್ಧ ವಿಶ್ವವಿದ್ಯಾಲಯದಲ್ಲಿ ಬರೆದಂತ ಒಂದೇ ಒಂದು ಗ್ರಂಥವನ್ನ ಅಧ್ಯಯನ ಮಾಡಿ ಇಡೀ ಚೈನಾವನ್ನ 30 ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ. ಆ ಕಾಲದಲ್ಲಿ ತುಂಬಾ ದಂಗೆ ಏಳುತ್ತೆ, ಕೆಟ್ಟ ಕಾರಣಗಳಿಗಾಗಿ ಚಳುವಳಿಗಳು ನಡೆಯುತ್ತೆ. ಅದೆಲ್ಲದಕ್ಕೂ ಭಗವಾನ್ ಬುದ್ಧರ ಉಪದೇಶಗಳನ್ನೇ ಮುಖ್ಯವಾಗಿಟ್ಕೊಂಡು ಎಲ್ಲ ದಂಗೆಯನ್ನ ಶಮನ ಮಾಡುತ್ತಾ 30 ವರ್ಷಗಳ ಕಾಲ ಆ ಬಡತನದಿಂದ ಬಂದಂತ ಮಹಿಳೆ ಅಷ್ಟು ದೊಡ್ಡ ದೇಶವನ್ನ ಆಡಳಿತ ಮಾಡಿದ್ದು ಭಗವಾನ್ ಬುದ್ಧರ ಉಪದೇಶವನ್ನು. ಹಾಗೆ ಬರ್ತಾ ನೀವು ಕೇಳ್ತಾ ಹೋದ್ರೆ ಸಮಯ ಕಡಿಮೆ ಇದೆ, ಇನ್ನೊಂದು 5 ನಿಮಿಷ ಮಾತನಾಡಿ ಮುಕ್ತಾಯ ಮಾಡ್ತೀನಿ. ಇಡೀ ದೇಶದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಇದನ್ನ 2500 ವರ್ಷಗಳ ನಂತರ, ಬುದ್ಧರ ಕಾಲವಾಗಿ 2500 ವರ್ಷದ ನಂತರ ಇದು ಭಾರತದಲ್ಲಿ ನಡೆಯುತ್ತೆ ಅಂತೇಳಿ ಬರ್ಮಾ ದೇಶದ ದೊಡ್ಡ ದೊಡ್ಡ ಬೌದ್ಧ ಭಿಕ್ಕುಗಳು ಅದನ್ನ ಬರೆದಿದ್ದಾರೆ. ಹಾಗೆ ಭಗವಾನ್ ಬುದ್ಧರ ಕಾಲವಾಗಿ 2500 ವರ್ಷ ಯಾವ್ದು ಅಂತಂದ್ರೆ 1956. ಕೆಲವರಿಗೆ ಅದರ ಮಹತ್ವ ಗೊತ್ತಿಲ್ಲ, ಆದ್ರೆ ಯಾರು ಬುದ್ಧರ ಮಾರ್ಗದಲ್ಲಿ ಹೋಗ್ತಾರೆ ಅವರಿಗೆ ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ. 1956 ಅಕ್ಟೋಬರ್ 14ರಂದು ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮನ ಸ್ವೀಕಾರ ಮಾಡಿದಂಥದ್ದು. ಜನ್ಮ ಕೊಡುವವರು ತಂದೆ ತಾಯಿಗಳಾದ್ರು ನಮಗೆ ಜೀವನ ಕೊಟ್ಟವರು ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಪ್ಕೊಳ್ತೀರ ನೀವು? ಜನ್ಮ ಕೊಡೋ ತಂದೆ ತಾಯಿಗಳು ಮಾತ್ರ. ಈ ದೇಶದಲ್ಲಿರುವ ಎಲ್ಲರಿಗೂ, ಎಲ್ಲ ಧರ್ಮದ ಜನರಿಗೂ, ಎಲ್ಲ ಜಾತಿಯ ಜನಾಂಗದವರಿಗೂ ಜೀವನವನ್ನ ಕಟ್ಟುಕೊಟ್ಟಿರೋರು ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನ ನಾವು ಸದಾ ಕಾಲ ನಾವು ನೆನೆಸ್ಕೊಳ್ತೇವೆ. 2500 ವರ್ಷಗಳ ಆಗೋದು ಯಾವಾಗ ಅಂತಂದ್ರೆ 1954ರಿಂದ 1956 ಎಕ್ಸಾಕ್ಟ್ ಆಗಿ. ಆ ಸಂದರ್ಭದಲ್ಲಿ ಬಹುದೊಡ್ಡ ಚಳವಳಿ ನಡೆದಿದೆ. ಇಡೀ ದೇಶದಲ್ಲಿ ಬಹುದೊಡ್ಡ ಮೌನ ಕ್ರಾಂತಿ ಆಗಿದೆ. ಈ ಕ್ರಾಂತಿಯ ಪರಿಣಾಮ, ಈ ಕ್ರಾಂತಿ ಆದ ನಂತರ ಬರುವಂತ ಪರಿಣಾಮ, ಪರಿವರ್ತನೆಯನ್ನ ಈ ದೇಶದಲ್ಲಾಗಲಿ ಈ ಪ್ರಪಂಚದಲ್ಲಾಗಲಿ ತಡೆಯೋದಕ್ಕಾಗಲಿ ನಿಲ್ಲಿಸೋದಕ್ಕಾಗ್ಲಿ ಸಾಧ್ಯವಿಲ್ಲ. 1956ರಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧಮ್ಮವನ್ನ ನಾಗಪುರದಲ್ಲಿ 5 ಲಕ್ಷಕ್ಕೂ ಮೀರಿ ಹೆಚ್ಚು ಜನರೊಂದಿಗೆ ಅವರು ತಾವು ದೀಕ್ಷೆಯನ್ನು ಸ್ವೀಕಾರ ಮಾಡೋದರ ಜೊತೆಗೆ 5 ಲಕ್ಷ ಜನಕ್ಕೆ ಅವರು ಧಮ್ಮವನ್ನ ಸ್ವೀಕಾರ ಮಾಡೋದಕ್ಕೆ ಪ್ರೇರಣೆ ಆದ್ರಲ್ಲ, ಅದರ ಪರಿಣಾಮ ಏನು ಅಂತಂದ್ರೆ ಇನ್ನು 25ರಿಂದ 30 ವರ್ಷದ ಒಳಗಡೆ ಈ ದೇಶ ಸಂಪೂರ್ಣವಾಗಿ ಪ್ರಬುದ್ಧ ಭಾರತವಾಗುತ್ತೆ. ಹೇಗೆ ಅಂತ ಕೇಳ್ತೀರಾ? ಈ ಜಾಗತಿಕ ಅಂಕಿ ಅಂಶದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾರೇ ಆದರೂ ಉತ್ತಮ ಧರ್ಮಕ್ಕೆ ಹೋಗುವ ಸಂದರ್ಭ ಬಂದಾಗ 100 ಜನರಲ್ಲಿ 53% ಭಾಗ, ಅಂದ್ರೆ 100 ಜನರಲ್ಲಿ 53 ಜನ ಬುದ್ಧರ ಧಮ್ಮವನ್ನೇ ಸ್ವೀಕಾರ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಆದಂತ ಬದಲಾವಣೆಗಳು ನೀವು ಗಮನಿಸಿ. ಭಾರತ ದೇಶದಲ್ಲಿ ಎಷ್ಟು ಬುದ್ಧ ವಿಹಾರಗಳಿರ್ಬೋದು? 1000 ಬುದ್ಧ ವಿಹಾರ ಇರ್ಬೋದು. ಅಮೆರಿಕ ದೇಶ ಒಂದರಲ್ಲೇ 2800 ಬುದ್ಧ ವಿಹಾರಗಳಿವೆ. ನೀವು ನೋಡ್ತಾ ಇದ್ದೀರಿ, ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೀರಿ. ಅಲೋಕ ಅನ್ನೋ ನಾಯಿ, ಜೊತೆಗೆ ಬಂತೆಜಿಗಳು ವಿಶ್ವಶಾಂತಿಗಾಗಿ ಪಾದಯಾತ್ರೆ ಮಾಡ್ತಾ ಇರೋದು, ಅಲ್ಲೇ ಆಗ್ತಾ ಇರೋ ಬದಲಾವಣೆಗಳು. ಕ್ಯಾಲಿಫೋರ್ನಿಯಾ ರಾಜ್ಯ ಒಂದರಲ್ಲೇ 650 ಬುದ್ಧ ವಿಹಾರಗಳು, ಧ್ಯಾನ ಕೇಂದ್ರಗಳಿವೆ. ಇವೆಲ್ಲವೂ ಬುದ್ಧಿಸ್ಟ್ ಮೂವ್ಮೆಂಟ್ಗಳು, ಮೌನ ಕ್ರಾಂತಿಗಳು. ಮುಂದೊಂದು ದಿನ ಈ ಜಗತ್ತು ಮತ್ತೊಮ್ಮೆ ಯಾರನ್ನೂ ಹತ್ಯೆ ಮಾಡದಂತಹ, ಕಳ್ಳತನವನ್ನ ಮಾಡದಂತಹ, ವ್ಯಭಿಚಾರವನ್ನ ಮಾಡದಂತಹ, ಮತ್ತೊಮ್ಮೆ ಯಾರೂ ಕೂಡ ಸುಳ್ಳೇಳದೆ ಯಾವುದೇ ಮಾದಕ ದ್ರವ್ಯಗಳನ್ನ ಸೇವಿಸದೇ ಇರುವಂತ ದಿನಗಳು ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಕೊನೆಯದಾಗಿ ರೆಕಾರ್ಡ್ ಆಫ್ ಬುದ್ಧಿಸ್ಟಿಕ್ ಕಿಂಗ್ಡಮ್ ಅಂತ ಹೇಳಿ ಯುಯೆನ್ಸಾಂಗ್ ಅವರು ಬರೆದಿದ್ದಾರೆ. ಅದರಲ್ಲಿ ಒಂದು 3 ಸಾಲ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಅವರು ಬಂದಂತ ಕಾಲಘಟ್ಟ ಕ್ರಿಸ್ತಶಕ 5-6ನೇ ಶತಮಾನದಲ್ಲಿ ಬಂದವರು. ಅವರು ಇಡೀ ದೇಶದಲ್ಲಿ ಅವರು ಸಂಚಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೂ ಬಂದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಎಲ್ಲಾ ರಾಜ್ಯದಲ್ಲೂ ಸಂಚಾರ ಮಾಡಿ ನಂತರ ಅವರು ಶ್ರೀಲಂಕಾ, ಥೈಲ್ಯಾಂಡ್ ಇಂದ ಚೈನಾಗೆ ಹೋದ್ರು ಅಂತೇಳಿ ನಾವು ಓದಿದ್ವಿ. ಅವ್ರು ಹೇಳಿದಂತ ಆ ಚಳುವಳಿ ಹೇಗಿತ್ತು ಅಂದ್ರೆ, ಬೌದ್ಧರ ಚಳುವಳಿಗಳು ಪರಿವರ್ತನೆ ಹೇಗಿತ್ತು ಅಂತಂದ್ರೆ, ಅವ್ರು ಹೇಳಿದನ್ನ ಆ ಕಾಲಘಟ್ಟ ಮತ್ತೊಮ್ಮೆ ಬರ್ಲಿ ಅಂತೇಳಿ ನಾನು ಭಾವಿಸ್ತೀನಿ.
ಅವರು ಮೊದಲನೇ ಸಾಲಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಇರುವ ಮನೆಗಳಿಗೆ ಬಾಗಿಲುಗಳು ಇದಾವೆ ಹೊರತು ಯಾರು ಬೀಗವನ್ನು ಹಾಕುವುದಿಲ್ಲ. ಈ ದೇಶದಲ್ಲಿ ಮನೆಗಳಿಗೆ ಬಾಗಿಲುಗಳಿದಾವೆ, ಆದರೆ ಯಾರು ಬಾಗಿಲುಗಳಿಗೆ ಬೀಗವನ್ನು ಹಾಕುವುದಿಲ್ಲ, ಆಗ್ತಾ ಇರಲಿಲ್ಲ. ಏನದ್ರ ಅರ್ಥ? ಕಳ್ಳತನ ಬಹಳ ಕಡಿಮೆ ಇತ್ತು, ಕಳ್ಳತನ ಇರ್ಲೇ ಇಲ್ಲ ಅಂತ ಅನ್ಕೊಳ್ಬಹುದು. ಎರಡನೇದು, ಈ ದೇಶದಲ್ಲಿ ನಾನು ವ್ಯಭಿಚಾರ ಮಾಡುವ ಗಂಡಸರನ್ನೇ ನಾನು ನೋಡ್ಲಿಲ್ಲ. ಮತ್ತೆ ಬರ್ಬೇಕಾ ಆ ಸ್ಥಿತಿ ಈ ದೇಶಕ್ಕೆ ಮತ್ತೆ ಬರ್ಬೇಕು. ಅವ್ರು ಹೇಳ್ತಾರೆ ವಿ ಎನ್ ಸಂಘ ಅವರು, ಈ ದೇಶದಲ್ಲಿ ಜಂಬೂದೀಪ ಅಂತ ಹೇಳಿ ದೇಶದ ಹೆಸರು, ಈ ಜಂಬೂದೀಪದಲ್ಲಿ ವ್ಯಭಿಚಾರ ಮಾಡುವ ಗಂಡಸರನ್ನೇ ನಾನು ನೋಡ್ಲಿಲ್ಲ ಅಂತಂದ್ರೆ ಸಮಾಜ ಕುಟುಂಬ ಎಷ್ಟು ಸುಸ್ಥಿತಿನಲ್ಲಿತ್ತು, ಎಷ್ಟು ಚೆನ್ನಾಗಿತ್ತು. ಮೂರನೇದಾಗಿ ಹೇಳ್ತಾರೆ, ಈ ಜಂಬೂದೀಪ ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಬ್ಬ ಹೆಣ್ಣು ಮಗಳು ಮೈ ತುಂಬಾ ಚಿನ್ನವನ್ನು ಹಾಕಿಕೊಂಡು ಮಧ್ಯರಾತ್ರಿಯಲ್ಲಿ ಸಂಚಾರ ಮಾಡಿದ್ರು ಯಾವುದೇ ಸಮಸ್ಯೆಗಳಿಲ್ಲದೆ ಕ್ಷೇಮವಾಗಿ ಆ ಹೆಣ್ಮಗಳು ಮನೆಯನ್ನು ತಲುಪ್ತಾಳೆ. ಈ ದೇಶದಲ್ಲಿ ಮತ್ತೊಮ್ಮೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ, ವ್ಯಭಿಚಾರವನ್ನ ದೂರ ಮಾಡುವಂತಹ, ಹತ್ಯೆಗಳನ್ನ ದೂರ ಮಾಡುವಂತಹ, ಕಳ್ಳತನವನ್ನು ದೂರ ಮಾಡುವಂತಹ ಭಗವಾನ್ ಬುದ್ಧರ ಬಹಳ ಸರಳವಾದ ನಿಯಮಗಳು ಮತ್ತೊಮ್ಮೆ ಬರಲಿ ಅಂತ ಆಶಿಸುತ್ತಾ, ಈ ವಿಷಯ ಬಹಳ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡೋಣ ಅಂತ. ಈಗಾಗಲೇ ನಾವು ಕರ್ನಾಟಕ ರಾಜ್ಯಾದ್ಯಂತ ಪಾದಯಾತ್ರೆಗಳು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹಿರಿಯರಾದ ಅಂಬೇಡ್ಕರ್ ಅಧ್ಯಯನ ಪೀಠದ ನಮ್ಮ ಸೋಮಶೇಖರ್ ಸರ್ ನಮ್ಮನ್ನ ಇಲ್ಲಿ ಕರೆದಿದ್ದು, ತಾನೇ ನಾನು ಪಾದಯಾತ್ರೆ ಮಾಡಿ ಬಂದಿದ್ದೆ, 900 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬಂದಿದ್ದೆ. ಆ ಸಂದರ್ಭದಲ್ಲಿ ನನ್ನನ್ನ ಕರೆದು ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರೆ ಹೆಚ್ಚು ವಿಷಯಗಳಿದೆ, ಬಹಳಷ್ಟು ವಿಷಯ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಮುಂದೆ ಕೂಡ ಸುಮಾರು 1200 ಕಿಲೋಮೀಟರ್ ಪಾದಯಾತ್ರೆ ಮಾರ್ಚ್ ಇಂದ ಶುರು ಆಗ್ತಾ ಇದೆ. 1200 ಕಿಲೋಮೀಟರ್, ಸುಮಾರು 28 ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಚಾಮರಾಜನಗರವರೆಗೂ. ಚಾಮರಾಜನಗರದಲ್ಲಿ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ. ನಿಮ್ಮೆಲ್ಲರೂ ಅಲ್ಲಿಗೆ ಆಹ್ವಾನಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ನಮಗೆ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಅವರ ಪರಿಚಯ. ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಇವರು ಚಿಕ್ಕಮಗಳೂರು ಜಿಲ್ಲೆಯ ಕುಳುವಾಡಿ ಗ್ರಾಮದವರು. ಇವರು ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಕನ್ನಡ MA ಪದವಿಯನ್ನು ಪಡೆದಿದ್ದಾರೆ. ಈಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿದ್ದಾರೆ. ಇವರ ಕೃತಿಗಳು ದೇವನೂರು ಮಹಾದೇವ, ಕಾಲ್ನಡಿಗೆ ಕದಡು, ಮುಖಾಮುಖಿ. ಇವರು 8ಕ್ಕಿಂತ ಹೆಚ್ಚು ಸಂಶೋಧನಾ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಂಪಾದನಾ ಕೃತಿಗಳು ಒಡ್ಡಾರಾಧನೆ, ಆದಿಪುರಾಣ, ಧರ್ಮಾಮೃತ, ದಲಿತ ಸಾಹಿತ್ಯ ಸಂಪುಟ, ಕಳೆದ 50 ವರ್ಷಗಳ ಸಮಗ್ರ ಹೋರಾಟದ ಹಾಡುಗಳು ಮತ್ತು ಬೆಂಕಿಯ ಮಳೆ ಎಂಬ ಪುಸ್ತಕವನ್ನು ರಚಿಸಿದ್ದಾರೆ. ದಲಿತ ಚಳುವಳಿ ಹಿನ್ನೆಲೆಯಿಂದ ಬಂದಿರುವ ಇವರು ಹೋರಾಟದ ಹಾಡುಗಳ ಗಾಯಕರಾಗಿದ್ದಾರೆ. ದಲಿತ ಚಳವಳಿಯ ಕುರಿತು ನಿಮ್ಮ ಮಾತು ಸರ್. ಹಿರಿಯರೇ ಮತ್ತು ಸ್ನೇಹಿತರೆ, 20 ನಿಮಿಷದಲ್ಲಿ ಕಳೆದ 50 ವರ್ಷಗಳ ದಲಿತ ಚಳವಳಿಯ ಕುರಿತು ಮಾತಾಡಬೇಕಾಗಿದೆ. ಪೂಜ್ಯ ಬಂತೇಜಿಯವರು ಮೆನ್ಷನ್ ಮಾಡಿದ ಹಾಗೆ, ನಾನು ಹೇಳಿ ಕೇಳಿ ಕನ್ನಡ ಅಧ್ಯಾಪಕ, ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದವನು. ಸದ್ಯ ಹುಬ್ಬಳ್ಳಿಯ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ನಾನು ಕನ್ನಡ ಅಧ್ಯಾಪಕ ಆಗಿದ್ರು ಕೂಡ ನನ್ನನ್ನ ರೆಫರ್ ಮಾಡಿ ಇಲ್ಲಿ ಕರೆಸಿದವರು ರಾಜ್ಯಶಾಸ್ತ್ರ ವಿಭಾಗದ ಜೆ ಸೋಮಶೇಖರ್ ಅವರು, ಮೈಸೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಜೆ ಸೋಮಶೇಖರ್ ಅವರನ್ನ ನಾನು ಅತ್ಯಂತ ಕೃತಜ್ಞತೆಯಿಂದ ನೆನೆತೀನಿ. ಬಹುಶಃ ಕನ್ನಡ ವಿಭಾಗ ಇಲ್ಲಿದ್ರು ಕೂಡ ಮೈಸೂರಿನ ದೂರದಲ್ಲಿರ್ತಕ್ಕಂಥ ಜೆ ಸೋಮಶೇಖರ್ ಅವರು ರೆಫರ್ ಮಾಡಿ ಬೆಳಗಾವಿ ವಿಶ್ವವಿದ್ಯಾಲಯಕ್ಕೆ ಕರೆಸಿದ್ದಾರೆ. ಕನ್ನಡ ವಿಭಾಗದವರು ಇಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಎರಡನೇದು, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಗುರುಗಳು. ಅವರು ಕೂಡ ಪೊಲಿಟಿಕಲ್ ಸೈನ್ಸ್. ನಾನು ಕನ್ನಡ ಮತ್ತು ಅವರು ಪೊಲಿಟಿಕಲ್ ಸೈನ್ಸ್ ಹೆಂಗ್ ಗುರುಗಳು ಅಂತ ನಿಮಗೆ ಅನುಮಾನ ಆಗ್ಬೋದು. 1991-92 ಇಸ್ವಿಯಲ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಓದುವಾಗ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇದ್ರು. ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿ ಆದರೂ ಕೂಡ ಉಳಿದೆಲ್ಲ ವಿಭಾಗದ ಅಧ್ಯಾಪಕರ ಜೊತೆಯಲ್ಲಿ ಚರ್ಚೆ ಸಂವಾದವನ್ನು ಮಾಡ್ತಿದ್ದೆ. ನಾನು ಮೇಷ್ಟ್ರ ಜೊತೆಯಲ್ಲಿ ಬಹಳಷ್ಟು ಚರ್ಚೆ ಸಂವಾದ ಮಾಡಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಇವರನ್ನು ಗುರುಗಳಂತಾನೆ ಭಾವಿಸಿದ್ದೀನಿ.
ಪೊಲಿಟಿಕಲ್ ಸೈನ್ಸಿನ ಪ್ರಾಧ್ಯಾಪಕರು ಗುರುಗಳು ನನ್ನ ಗೋಷ್ಠಿಗೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೋಷ್ಠಿಯಲ್ಲಿ ನನಗೆ ಮಾತಾಡೋದು ಬಹಳ ಸಂತೋಷದ ವಿಷಯ. ಇನ್ನೊಂದು ಸಣ್ಣ ಪ್ರಸಂಗವನ್ನು ಹೇಳ್ತೀನಿ. 1992 ಇಸವಿಯಲ್ಲಿ ಆಗಿನ ಕರ್ನಾಟಕದ CM